ನಮಸ್ತೆ ವಿದ್ಯಾರ್ಥಿಗಳೇ, ನಾವು ಕಳೆದ ತರಗತಿಯಲ್ಲಿ 8ನೇ ತರಗತಿಯ ಭೂಮಿ ನಮ್ಮ ಜೀವಂತ ಗ್ರಹ ಒಂದು ಅಧ್ಯಾಯದಲ್ಲಿ ಅನೇಕ ವಿಚಾರಗಳನ್ನು ನಾವು ಕುರಿತು ಮಾತನಾಡಿದ್ವಿ. ನಮಗೆ ಭೂಮಿಯನ್ನು ಎಷ್ಟು ಖಂಡಗಳಾಗಿ ಮಾಡ್ಕೊಂಡಿದ್ದೇವೆ ಮತ್ತು ಆ ಜಲರಾಶಿಯನ್ನು ಎಷ್ಟು ಭಾಗಗಳಾಗಿ ಮಾಡ್ಕೊಂಡಿದ್ದೇವೆ ಅದ್ರ ಬಗ್ಗೆ ಮಾತನಾಡ್ತಾ ಇದ್ವಿ. ಮಹಾಸಾಗರಗಳು ಅಂತೇಳಿ ನಾವು 4 ಭಾಗ ಮಾಡ್ಕೊಂಡಿದ್ದೇವೆ. ಜಲರಾಶಿಯನ್ನು ಇಟ್ಕೊಂಡು 4 ಭಾಗ ಮಾಡ್ಕೊಂಡಿದ್ದೇವೆ. ಒಂದು ಪೆಸಿಫಿಕ್ ಮಹಾಸಾಗರ, ಅಲ್ಲಿ ರೂಟ್ ಮಾರ್ಕನ್ನು ತೋರಿಸಿದ್ದೇನೆ. ಅಟ್ಲಾಂಟಿಕ್ ಮಹಾಸಾಗರ ರೆಡ್ ಮಾರ್ಕಲ್ಲಿದೆ. ಹಿಂದೂ ಮಹಾಸಾಗರ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಒಂದು ಗ್ರೀನ್ ಮಾರ್ಕಲ್ಲಿದೆ. ಆರ್ಕ್ಟಿಕ್ ಮಹಾಸಾಗರ ಇದು ವೈಟ್ ಮಾರ್ಕಲ್ಲಿ ಇದೆಯಲ್ಲ, ಇದಷ್ಟು ಕೂಡ 4 ಜಲರಾಶಿಯನ್ನು 4 ಮಹಾಸಾಗರಗಳಂತೇಳಿ ಏನು ಮಾಡಿದ್ವಿ, ನಾವು ವಿಭಜನೆ ಮಾಡಿದ್ದೀವಿ. ಅದರಲ್ಲಿ ಮತ್ತು ಸಣ್ಣ ಸಣ್ಣ ಇವು ಬರ್ತವೆ, ಸಮುದ್ರಗಳು ಬರ್ತವೆ. ಸೊ ಇಟ್ಟು ಟೋಟಲ್ ಆಗಿ 4 ಮಹಾಸಾಗರಗಳನ್ನ ಮಾಡ್ಕೊಂಡಿದ್ದೇವೆ, ನೆನಪಿಟ್ಕೋಬೇಕು ಮಕ್ಕಳೇ. ಸೊ ನೆಕ್ಸ್ಟ್ ನಾವು ಈಗ ಈ ಒಂದು ಭೂಮಿಯನ್ನ ಮತ್ತೆ ಯಾವ ರೀತಿ ವಿಭಜನೆ ಏನೇನೆಲ್ಲ ಮಾಡ್ಕೊಂಡಿದ್ದೀವಿ, ವಿಭಜನೆ ಮಾಡ್ಕೊಂಡಿದ್ದೀವಿ ನೋಡ್ತಾವಣ. ಭೂಪ್ರಧಾನ ಗೋಳ ಅಂತ ಕರಿತೀವಿ. ಭೂಪ್ರಧಾನ ಅಂದ್ರೆ ಏನು ಅರ್ಥ ಇಲ್ಲಿ? ಭೂಮಿ ಎನ್ನುವಂಥದ್ದು ಜಾಸ್ತಿ ಇರುವಂಥದ್ದು, ಪ್ರಧಾನವಾಗಿರ್ತಕ್ಕಂತಹ ಒಂದು ಗೋಳ. ನೋಡಿ, ಈ ಭೂಮಿಯ ಅರ್ಧ ಭಾಗದಿಂದ ಮೇಲಿರುವಂಥದ್ದು ಏನಿದೆಯಲ್ಲ ಅದನ್ನು ನಾವು ಉತ್ತರ ಅರ್ಧ ಗೋಳ ಅಂತ ಕರಿತೀವಿ. ನಾವು ಭೂಮಿಯ ಸೆಂಟ್ರ್ ಭಾಗದಿಂದ ಮೇಲಿರ್ತಕ್ಕಂಥದ್ದು ಉತ್ತರ ಅರ್ಧ ಗೋಳ, ಎತ್ತರವಾಗಿರುವಂಥದ್ದೇ ಮೇಲಿರ್ತಕ್ಕಂಥದ್ದೇ ಉತ್ತರ ಗೋಳ. ಸೊ ಈ ಭಾಗದಲ್ಲಿ 60% ಭೂಭಾಗ ಇದೆ. ಅದಕ್ಕೆ ಮತ್ತೆ ನಾವು ಇದನ್ನೇನು ಕರಿತೀವಿ, ಭೂಪ್ರಧಾನ ಗೋಳ ಅಂತ ಕರಿತೀವಿ. ನೋಡಿ, ಏಷ್ಯಾ, ಯುರೋಪ್, ದಕ್ಷಿಣ ಅಮೆರಿಕ, ಉತ್ತರ ಅಮೆರಿಕ ಬಹುತೇಕವಾಗಿ ಆಲ್ಮೋಸ್ಟ್ ಎಲ್ಲ ಇಲ್ಲಿ ಬರ್ತಾವೆ. 60% ಭಾಗ ಭೂಮಿ ಇದೆ, ಇನ್ನು 40% ಭಾಗ ಜಲಭಾಗವಿದೆ. ಹಾಗಾಗಿ ಈ ಭಾಗದಲ್ಲಿ ಭೂಮಿ ಜಾಸ್ತಿ ಇರೋದ್ರಿಂದ ಈ ಭಾಗವನ್ನ ಭೂಪ್ರಧಾನ ಗೋಳ ಅಂತ ಕರಿತೀವಿ. ಅರ್ಥ ಆಗ್ತಿದೆಯಲ್ಲ? ಎಸ್. ಎರಡನೇದಾಗಿ ನೋಡೋಣ, ಭೂಪ್ರಧಾನ ಗೋಳ ಅಂದ್ರೆ ಈ ಅರ್ಧ ಭಾಗದಿಂದ ಮೇಲಿರುವಂಥದ್ದು. ಓಕೆ, ಅದನ್ನ ಭೂಗೋಳ ಅರ್ಧ ಅಂದ್ರೆ ಈ ಭೂಗೋಳ ಅರ್ಧಕ್ಕೆ ಕರೆಕ್ಟ್ ಆಗಿದೆ ನೋಡಿ. ಎರಡನೇದು ಇಲ್ಲಿಂದ ಬಹುತೇಕವಾಗಿ ಮೇಲೆಲ್ಲ ಭೂಪ್ರಧಾನವೇ ಜಾಸ್ತಿ ಇರ್ತಕ್ಕಂಥದ್ದು. ಓಕೆ, ಇದನ್ನ ನಾವು ಭೂಪ್ರಧಾನ ಗೋಳ ಅಂತೇಳಿ ನಾವು ಇದನ್ನ ಕರಿತೇವೆ. ಎರಡನೇದು ಜಲಪ್ರಧಾನ ಗೋಳ ಅಂದ್ರೆ ನೀವೀಗ ಹೇಳ್ಬಿಡ್ತೀರಿ. ಎಸ್, ವೆರಿ ಗುಡ್. ಏನೋ ಅಂದ್ರೆ ನೀರಿನ ಪ್ರಮಾಣ ಜಾಸ್ತಿ ಇರುವಾಗಿರುವಂತಹ ಒಂದು ಭಾಗ ಅಂತ ಕರಿತೀವಿ ಗೋಳ. ಅದನ್ನ ನೋಡಿ, ಅರ್ಧದಿಂದ ಕೆಳಗಿರುವಂಥ ದಕ್ಷಿಣಾರ್ಧ ಗೋಳ ಅಂತ ಕರಿತೀವಿ. ಸೊ ಈ ದಕ್ಷಿಣಾರ್ಧ ಗೋಳವನ್ನೇ ನಾವು ಜಲಪ್ರಧಾನ ಗೋಳ ಅಂತೇಳಿ ನಾವು ಇದನ್ನ ಕರಿತೀವಿ. ಇಲ್ಲಿ ಬಹುತೇಕವಾಗಿ 80% ನೀರಿದೆ, 19% ಭೂಭಾಗ ಇದೆ. ಇಲ್ಲಿ ಆಸ್ಟ್ರೇಲಿಯಾ ಲೆವೆಲ್ ಬರ್ತಾವಲ್ರಿ, ಆರ್ಕ್ಟಿಕ್, ಅಂಟಾರ್ಕ್ಟಿಕ್, ಆಸ್ಟ್ರೇಲಿಯಾ ಅವೆಲ್ಲ ಸಣ್ಣ ಪುಟ್ಟ ಖಂಡಗಳು ಬರ್ತಾವೆ, ದ್ವೀಪ ಪ್ರದೇಶಗಳೆಲ್ಲ ಬರ್ತಾವೆ ಮಕ್ಕಳೇ. ಸೊ ಅದರಲ್ಲಿ 81% ಜಲ ಇದೆ, ನೀರಿದೆ, 19% ಭೂಭಾಗ ಇದೆ. ಸೊ ಇದನ್ನು ನಾವು ಅರ್ಧದಿಂದ ಕೆಳಗಿರ್ತಕ್ಕಂಥದ್ದು, ಇಲ್ಲಿ ಅರ್ಧದಿಂದ ಕೆಳಗಿರ್ತಕ್ಕಂಥದ್ದು ಅಷ್ಟು ಕೂಡ ಜಲಗೋಳಾರ್ಧ ಅಂದರೆ ನೀರಿರ್ತಕ್ಕಂಥ ಭಾಗ ಅಂತೇಳಿ ನಾವು ಅದನ್ನು ಗುರುತಿಸ್ತೀವಿ. ಅರ್ಥ ಆಯ್ತಲ್ಲ? ಸೊ ಹಾಗಾದರೆ ಈಗ ನಾವೆಲ್ಲರೂ ಕೂಡ ಯಾವ ಗೋಳಾರ್ಧದಲ್ಲಿ ಇದ್ದೇವೆ ಎಂದು ತಿಳಿಯುವುದು ಹೇಗೆ ತಿಳ್ಕೊಳ್ತೀವಿ ನಾವು? ಯಾವ ರೀತಿ ನಾವು ಯಾವ ಗೋಳಾರ್ಧದಲ್ಲಿ ಇದ್ದೇವೆ ಅನ್ನೋದು ತಿಳ್ಕೊಬೋದು ಅನ್ನುವಂಥದ್ದು ಹೇಗೆ ತಿಳ್ಕೊಬೋದು ಅನ್ನೋದು ನೋಡೋಣ. ಚಟುವಟಿಕೆಗಾಗಿ ನೋಡಿ, ಇಲ್ಲಿ ಚಟುವಟಿಕೆಯನ್ನು ಇಲ್ಲಿ ಮಾಡಿ ನೋಡೋಣ. ನೋಡಿ, ಅದನ್ನು ತಿಳ್ಕೊಳ್ಳಿಕ್ಕೋಸ್ಕರ ನಾವೇನು ಮಾಡ್ತೀವಿ, ಅಕ್ಷಾಂಶ ಮತ್ತು ರೇಖಾಂಶ ಅಂತೇಳಿ ನಾವು ಅದನ್ನು ಗುರುತಿಸ್ತೇವೆ ಮಕ್ಕಳೇ. ಓಕೆ, ಅಕ್ಷಾಂಶ ಒಂದು ಈ ರೀತಿಯಾಗಿ ಅಕ್ಷಾಂಶ ರೇಖಾಂಶಗಳನ್ನು ಇಟ್ಕೊಂಡು ನಾವೇನು ಮಾಡ್ತೀವಿ, ನಾವಿಲ್ಲಿ ತಿಳ್ಕೊಳ್ಳಿಕ್ಕೆ ನೋಡಿ. ಒಂದು ನಿಮಿಷ, ಇಲ್ಲೊಂದು ಪ್ರಯೋಗವನ್ನು ಇಲ್ಲಿ ಕೊಟ್ಟಿದ್ದಾರೆ, ನೋಡೋಣ. ಇಲ್ಲಿ ಹೇಳ್ತೀನಿ. ನಾನು ಪ್ರಯೋಗ ಆಗಲೇ ಭೂಮಿ ಆಕಾರದ ಬಗ್ಗೆ ನೋಡ್ಬೋದಾಗಿತ್ತು. ಸೊ ಇರಲಿ ಈಗ. ಸೊ ಪ್ರಯೋಗವನ್ನು ನಾವಿಲ್ಲಿ ವಿಚಾರವನ್ನು ಇಲ್ಲಿ ಕೊಡ್ತು ನೋಡ್ತಾ ಹೋಗೋಣ. ನೋಡಿ, ನಾವು ಯಾವ ಗೋಳಾರ್ಧದಲ್ಲಿ ಇದ್ದೇವೆ ಎಂದು ತಿಳಿಯುವುದು ಹೇಗೆ ತಿಳಿಯುವುದು? ಚಿತ್ರದಲ್ಲಿ ತೋರಿಸಿರುವಂಥ ಒಂದು ಪ್ಲಾಸ್ಟಿಕ್ ಬೌಲನ್ನು ತೆಗೆದುಕೊಳ್ಬೇಕು. ಅದರ ಒಂದು ಮಧ್ಯಭಾಗದಲ್ಲಿ ಚಿತ್ರದಲ್ಲಿ ತೋರಿಸಿರುವಂತೆ ಒಂದು ರಂಧ್ರವನ್ನು ಮಾಡಿ, ಆ ರಂಧ್ರವನ್ನು ಕೆಳಭಾಗದಿಂದ ಮುಚ್ಚಿಕೊಂಡು ಅದರೊಳಗೆ ನೀರನ್ನು ತುಂಬಿ, ನೀರು ಸ್ಥಿರವಾದ ನಂತರ ಅಂದರೆ ನಿಂತ್ಕೊಂಡ ನಂತರ ರಂಧ್ರವನ್ನು ತೆರೆಯಿರಿ. ಓಪನಿಂಗ್ ಇಟ್ಕೊಂಡಿರ್ತಕ್ಕಂಥದ್ದನ್ನು ಬಿಡಬೇಕು. ತಕ್ಷಣ ಚಿತ್ರದಲ್ಲಿ ತೋರಿಸಿರುವಂತಹ ಹೂವೊಂದನ್ನು ನೀರಿನ ಮೇಲ್ಭಾಗದಲ್ಲಿ ಕೆಳಮುಖ ಮಾಡಿಕೊಂಡು ಬಿಡಬೇಕು. ಸೊ ನೀರು ರಂಧ್ರದ ಮೂಲಕ ಹೊರ ಹೋಗುವಾಗ ಗಡಿಯಾರದ ಮುಳ್ಳಿನ ದಿಕ್ಕಿನಲ್ಲಿ ಚಲಿಸಿದರೆ ನಾವು ಉತ್ತರಾರ್ಧ ಗೋಳದಲ್ಲಿ ಇದ್ದೇವೆ ಎಂದು ತಿಳಿದು ಬರ್ತದೆ. ವಿರುದ್ಧ ದಿಕ್ಕಿನಲ್ಲಿ ತಿರುಗಿದರೆ ದಕ್ಷಿಣಾರ್ಧ ಗೋಳದಲ್ಲಿ ಇದ್ದೇವೆಂದು ನಮಗೆ ಗೊತ್ತಾಗುತ್ತದೆ. ಯಾವುದೇ ದಿಕ್ಕಿಗೆ ತಿರುಗದೆ ನೇರವಾಗಿ ಇಳಿದು ಹೋದರೆ ಸಮಭಾಜಕ ವೃತ್ತದ ಮೇಲೆ ಇದ್ದೇವೆಂದು ಅರ್ಥ. ನೋಡಿ, ಇದನ್ನು ಪ್ರಯೋಗವನ್ನು ಮಾಡ್ಬೋದು ಮಕ್ಕಳೇ. ಈ ಹೂವನ್ನ ಉಲ್ಟಾ ಇಡಬೇಕು. ಇಟ್ಟರೆ ಅದು ಯಾವ ರೀತಿ ತಿರುಗುತ್ತೋ ಆ ರೀತಿ ಗೊತ್ತಾಗತ್ತೆ ನಮಗೆ. ಉತ್ತರಾರ್ಧ ಗೋಳದಲ್ಲಿದ್ದೀವೋ ದಕ್ಷಿಣಾರ್ಧ ಗೋಳದಲ್ಲಿದ್ದೀವೋ ಗೊತ್ತಾಗ್ಬಿಡುತ್ತೆ ನಮಗೆ.
ಓಕೆ, ಇದೊಂದು ಪ್ರಯೋಗವನ್ನು ಮಾಡ್ಬೋದು. ಮೊದಲನೇ ಪ್ರಯೋಗಕ್ಕೆ ಇಲ್ಲೊಂದು ಇತ್ತು ಆಕ್ಟಿವಿಟಿ, ಅದನ್ನು ನಾನು ಆಗಲೇ ತೋರಿಸ್ಬೋದಾಗಿತ್ತು. ಇರಲಿ ನೋಡಿ, ಇಲ್ಲಿ ಭೂಮಿಯ ಆಕಾರ ಅಂತೇಳಿ ಯಾವ ರೀತಿ ಇದೆ ನೋಡಿ, ಭೂಮಿಯ ಇದ್ರ ಬಗ್ಗೆ ಒಂದು ತಿಳ್ಕೊಬೋದಾಗಿತ್ತು. ಸೊ ಓಕೆ, ಇರಲಿ, ಅದನ್ನ ನೋಡೋಣ ಅಂತೀನಿ ನಾನು ಸರಿ. ಅದ್ರ ಬಗ್ಗೆ ನಾನು ಕ್ಲಾಸಲ್ಲಿ ಮತ್ತೆ ಹೇಳ್ತೀನಿ ನನ್ನ ಸರಿ. ಸೊ ಈಗ ಎರಡನೇ ಒಂದು ಪ್ರಯೋಗದಲ್ಲಿ ಈ ರೀತಿಯಾಗಿ ನಾವು ಮುಖ್ಯವಾಗಿ ಗಮನಿಸ್ಬೋದಾಗ್ತದೆ. ಓಕೆ, ಸೊ ನೋಡಿ, ಎಲ್ಲದಕ್ಕೆ ಸಂಬಂಧಪಟ್ಟಂಗೆ ಚಿತ್ರ ಇದೆ. ಮೇ ತಿಂಗಳು, ಏಪ್ರಿಲ್, ಮೇ, ಮಾರ್ಚ್, ಫೆಬ್ರವರಿ ಈ ತಿಂಗಳುಗಳನ್ನು ಬಹುತೇಕವಾಗಿ ಇಲ್ಲಿ ಕೊಟ್ಟಿದ್ದಾರೆ. ಸೊ ಆಮೇಲೆ ನೋಡಿ, ಇಲ್ಲಿ ಕೆಲವು ಅಕ್ಷಾಂಶ ಸುತ್ತಳತೆಯನ್ನು ನೀಡಲಾಗಿದೆ. ಅವುಗಳನ್ನು 360ರಿಂದ ಭಾಗಿಸಿದರೆ ಆಯಾ ಅಕ್ಷಾಂಶದ ಮೇಲೆ ರೇಖಾಂಶಗಳ ಅಂತರ ದೊರೆಯುತ್ತದೆ. ಸೊ ಅದಕ್ಕೆ ಸಂಬಂಧಪಟ್ಟ ಅಕ್ಷಾಂಶ ಡಿಗ್ರಿಗಳಲ್ಲಿ ಸುತ್ತಳತೆಯನ್ನು ಗಮನಿಸಬಹುದು, ಅಕ್ಷಾಂಶ ಡಿಗ್ರಿಗಳಲ್ಲಿ ಆಮೇಲೆ ಸುತ್ತಳತೆಯನ್ನು ಗಮನಿಸಬಹುದಾಗುತ್ತೆ. ಸೊ ಅದನ್ನು ನಾವು ಇಲ್ಲಿ ಅದನ್ನು ಡೀಟೇಲ್ ಆಗಿ ಬಹುತೇಕವಾಗಿ ಇಲ್ಲಿ ಹೇಳಿ ಕಷ್ಟ ಆಗ್ತದೆ, ನಾನು ಇನ್ನೊಂದ್ಸರಿ ಹೇಳ್ತೇನೆ. ಸೊ ಈ ಒಂದು ಹಾಳೆಯ ಮೇಲೆ ಒಂದು ಚುಕ್ಕಿ ಇದೆ, ಅದು ಎಲ್ಲಿದೆ ಎಂದು ನಿಮ್ಮ ಸ್ನೇಹಿತರಿಗೆ ಮನವರಿಕೆ ಮಾಡಿ. ನೋಡಿ, ಮನವರಿಕೆನ ಇಲ್ಲಿ ಮಾಡ್ಕೋಬೇಕಾಗತ್ತೆ. ನೋಡಿ, ಇದು ದಕ್ಷಿಣ ಅರ್ಧಗೋಳದಲ್ಲಿದೆ, ಸಮಭಾಜಕ ವೃತ್ತದಲ್ಲಿದೆ, ಈ ಕಡೆ ಭಾಗ. ಸೊ ಈ ರೀತಿಯಾದಂಥ ಒಂದು ಇದನ್ನು ಮಾಡ್ಬೋದಾಗುತ್ತೆ. ಈ ಹಾಳೆ ಮೇಲೆ ಚುಕ್ಕಿ ಇದೆ, ಅದು ಎಲ್ಲಿದೆ ಎಂದು ನಿಮ್ಮ ಸ್ನೇಹಿತರಿಗೆ ಮನವರಿಕೆ ಮಾಡಿ. ಸೊ ಈ ರೀತಿಯಾದಂಥ ಒಂದು ಇದನ್ನು ನೋಡ್ಬೋದಾಗತ್ತೆ. ಸೊ ಈ ರೀತಿಯಾಗಿ ನಾವು ಬಹುತೇಕವಾಗಿ ಈ ರೀತಿಯ ವಿಚಾರಗಳನ್ನು ನಾವು ಮಾಡ್ಬೋದಾಗ್ತದೆ ಅನ್ನುವಂಥದ್ದು ಕೂಡ. ಸೊ ಈಗ ನಾವು ಒಂದು ಚಟುವಟಿಕೆಗಳನ್ನು ಈಗ ಬಹುತೇಕವಾಗಿ ನೋಡಿದ್ವಿ. ಸೊ ಇಲ್ಲಿ ಆ ಒಂದು 2 ಅಕ್ಷಾಂಶಗಳ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ ಮಕ್ಕಳೇ, ಅಲ್ವಾ? ಸೊ ಈ ಅಕ್ಷಾಂಶಗಳ ಬಗ್ಗೆ ಮಾತಾಡಬೇಕಾದಾಗ ನಾವು ಇಲ್ಲಿ ನೋಡೋಣ, ಅದರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣಂತೆ. ಒಂದು ಪ್ಲಾಸ್ಟಿಕ್ ಚೆಂಡನ್ನು 2 ಸಮಭಾಗವಾಗಿ ಕತ್ತರಿಸಿ ಒಂದು ಹಾಳೆಯ ಮೇಲೆ ಚೆಂಡಿಗಿಂತ ಸ್ವಲ್ಪ ದೊಡ್ಡದಾಗಿ, ಅರ್ಥದಲ್ಲಿ ಮಾಡಿದ್ದಾರೆ ನೋಡಿ, ಇದೆ ನೋಡಿ. ಒಂದು ಪ್ಲಾಸ್ಟಿಕ್ ಚೆಂಡನ್ನು 2 ಸಮಭಾಗವಾಗಿ ಕತ್ತರಿಸಿ ಒಂದು ಹಾಳೆಯ ಮೇಲೆ ಚೆಂಡಿಗಿಂತ ಸ್ವಲ್ಪ ದೊಡ್ಡದಾಗಿ ಒಂದು ವೃತ್ತವನ್ನು ರಚಿಸಿ ಆ ಚೆಂಡನ್ನು ಇಟ್ಕೊಂಡು. ಸೊ ಅದರಲ್ಲಿ ಚಿತ್ರದಲ್ಲಿ ತೋರಿಸಿರುವಂತೆ ಕೋನಗಳನ್ನು ಗುರುತಿಸಿಕೊಳ್ಳಿ. ಆಮೇಲೆ ಚಿತ್ರ 2ರಲ್ಲಿ ತೋರಿಸಿರುವಂತೆ ಚೆಂಡಿನ ಅರ್ಧ ಭಾಗವನ್ನು ನೀವು ರಚಿಸಿದ ವೃತ್ತದ ಮಧ್ಯಭಾಗದಲ್ಲಿಟ್ಟು ಚೆಂಡಿನ ಮೇಲೆ ಕೋನಗಳನ್ನು ಗುರುತಿಸಿಕೊಳ್ಳಿ. ನಂತರ 0 ಡಿಗ್ರಿ ಮತ್ತು 0 ಡಿಗ್ರಿ ಬಿಂದುವನ್ನು ಒಂದು ತಂತಿಯ ಸಹಾಯದಿಂದ ಸೇರಿಸಿ ಚೆಂಡಿನ ಮೇಲೆ ಗೆರೆ ಎಳೆಯಿರಿ. ಸೊ ಅದೇ ರೀತಿ 15.15, 30.30:30, 45:40, 60:60, 75 ಬಿಂದುಗಳನ್ನು ತಂತಿಯ ಸಹಾಯದಿಂದ ಸೇರಿಸಿ ಗೆರೆ ಎಳೀರಿ. ಇದೇ ರೀತಿ 0 ಡಿಗ್ರಿ ಇನ್ನೊಂದು ಭಾಗದಲ್ಲಿ ಗೆರೆ ಎಳಿಬೇಕು. ಸೊ ಹಾಗೆ ಚೆಂಡಿನ ಇನ್ನೊಂದು ಭಾಗವನ್ನು ನೋಡಿ, ಚೆಂಡಿನ ಇನ್ನೊಂದು ಭಾಗವನ್ನು ಸಹ ಇದೇ ರೀತಿಯಲ್ಲಿ ಗೆರೆಗಳನ್ನು ಎಳೆದು ಸೊ ಆ 2 ಚೆಂಡಿನ ಭಾಗಗಳನ್ನು ಸೇರಿಸಿದಾಗ ಚೆಂಡಿನ ಮೇಲೆ ಅಕ್ಷಾಂಶದ ರಚನೆ ಪೂರ್ಣಗೊಳ್ಳುತ್ತದೆ. ಸೊ ಈ ರೀತಿಯಾಗಿ ಒಟ್ಟಾರೆ ಅಕ್ಷಾಂಶದ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಇದು ಅಕ್ಷಾಂಶ ರೇಖಾಂಶಗಳನ್ನು ಗುರುತಿಸ್ಕೋಬೋದಾಗತ್ತೆ. ಇಲ್ಲಿ ನೋಡಿ, ಅಕ್ಷಾಂಶಗಳನ್ನ ಸಂಪೂರ್ಣವಾಗಿ ಆಮೇಲೆ ಪ್ರಯೋಗಗಳ ಬಗ್ಗೆ ಅನ್ನಿಸಲಿಕ್ಕೆ ಹೇಳ್ತೇನೆ ಕ್ಲಿಯರ್ ಆಗಿ. ಸೊ ಅಕ್ಷಾಂಶಗಳು ನೋಡಿದಾಗ ಸಮಭಾಜಕ ವೃತ್ತಕ್ಕೆ ಸಮಾನಾಂತರವಾಗಿರುವಂತೆ ಗೋಳದ ಮೇಲೆ ಪೂರ್ವ ಪಶ್ಚಿಮವಾಗಿ ಎಳೆದಿರುವಂತಹ ಕಾಲ್ಪನಿಕ ರೇಖೆಗಳಿಂದ ಅಕ್ಷಾಂಶಗಳು ಅಂತ ನಾವು ಕರೀತೇವೆ. ಈಗ ಅದರಲ್ಲಿ ರೇಖಾಂಶ ಅಕ್ಷಾಂಶ ಮೊದಲು ಅಕ್ಷಾಂಶದ ಬಗ್ಗೆ ತಿಳ್ಕೊಳ್ಳೋಣ. ನಾವು ಅದನ್ನು ಕೇಳ್ತಾ ಇರೋದು. ಸಮಭಾಜಕ ವೃತ್ತಕ್ಕೆ ಅಂದರೆ ಈ ಭಾಗ, ಸಮಭಾಜಕ ವೃತ್ತಕ್ಕೆ ಇಲ್ಲಿ ಸೆಂಟ್ರ್ ಇದೆಯಲ್ವ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ. ಸೊ ಸಮಾನಾಂತರವಾಗಿರುವಂತೆ ಗೋಳದ ಮೇಲೆ ಪೂರ್ವ ಪಶ್ಚಿಮ ಅಂದರೆ ಈ ಭಾಗ ಸಮಾನಾಂತರವಾಗಿ ಇಲ್ಲಿ ರಚಿಸ್ತೀವಿ ನೋಡಿ. ಇಲ್ಲೆಲ್ಲ ಒಟ್ಟಾರೆ ಇಲ್ಲಿಂದ ಇಲ್ಲಿ ತನಕ ಪೂರ್ವ ಪಶ್ಚಿಮವಾಗಿ. ಸೊ ಸಮಾನಾಂತರವಾಗಿ ಇಲ್ಲೆಲ್ಲ ಕಳೆದು ಇಲ್ಲಿ ಗೆರೆ ಕೊಡ್ತಿದ್ವಿ ನೋಡಿ, ಈ ಗೆರೆ ಆಗಿದೆಯಲ್ಲ, ಇದಷ್ಟು ಕೂಡ ಅಡ್ಡವಾಗಿ ಇದು ಎಳೆದಿರ್ತಕ್ಕಂಥ ಇವನ್ನ ಕಾಲ್ಪನಿಕ ರೇಖೆಗಳು. ಇವೆಲ್ಲವೂ ಕೂಡ ಅಲ್ಲೇನು ಭೂಮಿ ಮೇಲೆ ಇರೋದಿಲ್ಲ, ಜಸ್ಟ್ ಕಲ್ಪನೆ ಅದನ್ನು ತಿಳ್ಕೊಳ್ಳಿಕ್ಕೆ ಕಾಲ್ಪನಿಕವಾಗಿ ರೇಖೆಗಳನ್ನು ಮಾಡ್ಕೊಂಡಿದ್ದೀವಿ. ಅವನ್ನ ನಾವು ಕಾಲ್ಪನಿಕ ರೇಖಾಂಶಗಳು ಅಕ್ಷಾಂಶಗಳು ಅಂತೇಳಿ ನಾವು ಅದನ್ನು ಕರಿತೇವೆ ಮಕ್ಕಳೇ. ಸೊ ಓಕೆ, ಒಟ್ಟು ಸಿಂಪಲ್ ಆಗಿ ಹೇಳೋದಾದ್ರೆ ಅಡ್ಡ ಎಳೆದಿರುವಂಥ ರೇಖಾಂಶಗಳ ಅಕ್ಷಾಂಶಗಳು. ಓಕೆ, ಅಡ್ಡವಾಗಿರ್ತಾವೆ. ಅದನ್ನೊಂದು ನಿಮಗೆ ಗೊತ್ತಿರಲಿ, ಅದೊಂದು ನಾರ್ಮಲ್ ತಿಳ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಸಮಭಾಜಕ ವೃತ್ತದಿಂದ ಉತ್ತರಾರ್ಧ ಗೋಳದಲ್ಲಿ ಅಂದರೆ ಈ ಮೇಲ್ಭಾಗ 90 ಡಿಗ್ರಿ ಹಾಗೂ ದಕ್ಷಿಣಾರ್ಧ ಗೋಳದಲ್ಲಿ 90 ಡಿಗ್ರಿ ಅಕ್ಷಾಂಶಗಳನ್ನು ರಚಿಸಲಾಗಿದೆ. ಇಲ್ಲಿಂದ ಇಲ್ಲಿಗೆ 90 ಡಿಗ್ರಿ, ಇಲ್ಲಿಂದ ಕೆಳಗೆ 90 ಡಿಗ್ರಿ. ಇಲ್ಲಿ ಚೆನ್ನಾಗಿದೆ, ಗೊತ್ತಾಗತ್ತೆ. ಇಲ್ಲಿಂದ ಇಲ್ಲಿಗೆ 90 ಡಿಗ್ರಿ ಕಾಣಿಸ್ತಾ ಇದೆಯಲ್ಲ. ಸೊ ಇಲ್ಲಿಂದ ಇದೇ ರೀತಿ 90 ಡಿಗ್ರಿ. ಸೊ ದಕ್ಷಿಣಾರ್ಧ ಗೋಳದ ಮೇಲೆ ಏನು ಮಾಡಿದ್ದೀವಿ ನಾವು, ಅಕ್ಷಾಂಶಗಳನ್ನು ರಚಿಸ್ತೀವಿ. ಇಲ್ಲಿಂದ ಅರ್ಧ ಮೇಲೆ, ಇಲ್ಲಿಂದ ಅರ್ಧ ಕೆಳಗೆ. ಇದು ಸಮಭಾಜಕ ವೃತ್ತ, ಬ್ಲ್ಯಾಕ್ ಕಲರಲ್ಲಿ ಇದೆಯಲ್ಲ ಅದು. ಸೊ ಈ ಸಮಭಾಜಕ ವೃತ್ತವು 0 ಡಿಗ್ರಿ ಮಹಾವೃತ್ತವು 0 ಡಿಗ್ರಿಗೆ ಬರುತ್ತೆ. ಸೊ ಅಲ್ಲಿಂದ
ಬಹುತೇಕವಾಗಿ 0 ಡಿಗ್ರಿಗೆ ಇರ್ತಕ್ಕಂಥದ್ದು ಕಾಣ್ಬೋದಾಗತ್ತೆ. ಸೊ ಅಲ್ಲಿಂದ ಉತ್ತರ ಮತ್ತು ದಕ್ಷಿಣಕ್ಕಿರುವಂತಹ ಅಕ್ಷಾಂಶಕ ಒಂದು ವರ್ತುಲಗಳು ಚಿಕ್ಕದಾಗ್ತಾ ಹೋಗ್ತಾ ನೋಡಿ. ಆಗಲೇ ನಾನು ನಿಮಗೆ ಪಿಕ್ಚರ್ ತೋರಿಸಿದ್ದೆ ನನ್ನ ಮಕ್ಕಳೇ, ಇಲ್ಲಿ ನೀವು ಗಮನಿಸ್ಬೋದು ಮಕ್ಕಳೇ. ನೋಡಿ ಹೋಗ್ತಾ ಏನಾಗಿದೆ ಅವರು ಚಿಕ್ಕದಾಗ್ತಾ ಹೋಗುತ್ತೆ. ಈ ಕಡೆಯಿಂದ ಅಷ್ಟೇ ಹೋಗ್ತಾ ಕೆಲ ದಕ್ಷಿಣ ಧ್ರುವಕ್ಕೆ ಬಂದ್ರೆ ಏನಾಗುತ್ತೆ ಚಿಕ್ಕದಾಗ್ತಾ ಹೋಗುತ್ತೆ. ಹಂಗೆ ಈ ರೀತಿ ಚಿಕ್ಕದಾಗ್ತಾ ಹೋಗುತ್ತೆ. ಎರಡು ಅಕ್ಷಾಂಶಗಳ ನಡುವಿನ ಅಂತರ ನೋಡಿ, ಒಂದು ಅಕ್ಷಾಂಶ ಇನ್ನೊಂದು ಅಕ್ಷಾಂಶಕ್ಕೆ ಇರತಕ್ಕಂಥ ಒಂದು ಅಂತರ ಎಷ್ಟಪ್ಪ ಅಂದರೆ 110.4 ಕಿಲೋಮೀಟರ್ಗಳಾಗಿರ್ತವೆ. ಅದು ನೋಡಿ ನೋಡೋಕ್ಕಲ್ಲಿ ಸಣ್ಣ ಕಾಣಿಸುತ್ತೆ ಅದು ಚಿತ್ರದಲ್ಲಿ, ಬಟ್ ಒಂದು ಅಕ್ಷಾಂಶದಿಂದ ಇನ್ನೊಂದು ಅಕ್ಷಾಂಶಕ್ಕೆ ಇರ್ತಕ್ಕಂಥ ಅಂತರ ಎಷ್ಟಪ್ಪ ಅಂದರೆ 110.4 ಕಿಲೋಮೀಟರ್ಗಳನ್ನು ನಾವು ಕಾಣ್ತೇವೆ ಅನ್ನೋದು ಕೂಡ. ಸೊ ಈ ರೀತಿಯಾಗಿ ನಾವು ಬಹುತೇಕವಾಗಿ ಒಂದು ಅಕ್ಷಾಂಶಗಳನ್ನ ನಾವು ಹೇಳ್ಕೊಂಡಿದ್ದೇವೆ. ಸೊ ಈ ಸಮಭಾಜಕ ವೃತ್ತದಿಂದ ಧ್ರುವಗಳ ಕಡೆಗೆ ಹೋದಂತೆಲ್ಲ ಅಕ್ಷಾಂಶ ನಡುವಿನ ಅಂತರ ಏನಾಗುತ್ತೆ ಹೆಚ್ಚಾಗುತ್ತಾ ಹೋಗ್ತದೆ. ಕಾರಣ ಯೋಚಿಸಿ ಹೇಳಿ. ನೋಡಿ, ಧ್ರುವ ಅಂದರೆ ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವಗಳು ಬರ್ತಾವಲ್ಲ. ಸೊ ಅಲ್ಲಿಗೆ ಹೋದಂಗೆ ಅಕ್ಷಾಂಶಗಳ ನಡುವಿನ ಅಂತರ ಆಗಲಿ 110 ಇತ್ತಲ್ಲ, ಆ ಥರದ ನಡುವಿನ ಅಂತರ ಏನಾಗ್ತಾ ಹೋಗುತ್ತೆ ಹೆಚ್ಚಾಗ್ತಾ ಹೋಗುತ್ತೆ, ಸ್ವಲ್ಪ ಮಟ್ಟಿಗೆ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಅದಕ್ಕೆ ಹೆಚ್ಚಾಗ್ಲಿಕ್ಕೆ ಕಾರಣಗಳಿದ್ದಾವೆ. ಸೊ ಅವುಗಳನ್ನ ನಾವು ವಿಚಾರವನ್ನು ಮಾಡೋಣಂತೆ. ಸೊ ಅದಕ್ಕೆ ನೀವು ಉತ್ತರವನ್ನು ನೀವು ನೋಡಿ ಹೆಚ್ಚಾಗ್ಲಿಕ್ಕೆ ಕಾರಣ ಏನಪ್ಪ ಅಂದರೆ ಬಹುತೇಕವಾಗಿ ಇಲ್ಲಿದೆ ನೋಡಿ, ಬಹುತೇಕ ತಿಳ್ಕೊಬೋದು. ಈಗ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಡಿಗ್ರಿನ ಕೊಟ್ಟಿದ್ದಾರೆ. ಸೊ ನೋಡಿ, ಅದಕ್ಕೆ ಸಂಬಂಧಪಟ್ಟಂಥ ಡಿಗ್ರಿಗಳು ಹೋಗ್ತಾ ಜಾಸ್ತಿ ಆಗ್ತಾ ಹೋಗುತ್ತೆ ಬಹುತೇಕವಾಗಿ. ನಾನು ಆಗಲೇ ನಿಮಗೆ ತೋರಿಸಿದೆ. ಮೇಲೆ ರೇಖಾಂಶ ನಡುವಿನ ದೂರ ಎಷ್ಟು, 0 ಅಕ್ಷಾಂಶದ ಒಟ್ಟು ಸುತ್ತಳತೆ 440,075 ಕಿಲೋಮೀಟರ್. ಹಾಗಾದರೆ ಇದನ್ನು 360 ಸಮಭಾಗಗಳು ವಿಭಾಗಿಸಿದರೆ 40.475.56 ಕಿಲೋಮೀಟರ್ ಆಗುತ್ತೆ ಧ್ರುವೀಯ ಪೃಥ್ವಿಯ ಮೇಲೆ ರೇಖಾಂಶಗಳದು. ಅಲ್ಲಿ ಡಿವೈಡೆಡ್ 111.321 ಕಿಲೋಮೀಟರ್ಗಳಷ್ಟು ಆಗುತ್ತೆ. ಓಕೆ, ಸೊ ಇಷ್ಟು ಅಂಶಗಳನ್ನು ನಾವು ಗಮನಿಸ್ಬೋದಾಗ್ತದೆ. ಸೊ ಹಾಗಾದರೆ ನೋಡಿ, ಭೂಮಿ ತನ್ನ ಅಕ್ಷದ ಮೇಲೆ ಒಂದು ಸುತ್ತಲೂ ಎಷ್ಟು ಸಮಯ ಬೇಕು, ಭೂಮಿಯ ಮೇಲೆ ಒಟ್ಟು ಎಷ್ಟು ರೇಖಾಂಶಗಳನ್ನು ನಾವು ಎಳೆಯಲಾಗಿದೆ. ಸೊ ರೇಖಾಂಶಗಳಿಗೆ ಬಂದಿದೆ. ಸೊ ಇಲ್ಲಿ ರೇಖಾಂಶಗಳನ್ನು ಕುರಿತು ನಾವು ಮಾತಾಡೋಣ ಅಂತ ಆಮೇಲೆ. ಸೊ ಇಲ್ಲಿ ನಮಗೆ ರೇಖಾಂಶಗಳನ್ನು ಕುರಿತು ಮಾತಾಡೋಕ್ಕಿಂತ ಮುಂಚೆ ಆಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ವಿಚಾರಗಳನ್ನು ಮಾಡೋಣಂತೆ. ಸೊ ಅಕ್ಷಾಂಶಗಳನ್ನು ಕುರಿತು ನಾವು ಮಾತಾಡ್ತಾ ಇದ್ವಿ ಆಗಲೇ. ಸೊ ಹಾಗಾಗಿ ನಾವು ಅಕ್ಷಾಂಶಗಳನ್ನು ನಾವು ಆಮೇಲೆ ನೋಡೋಣಂತೆ. ಸೊ ಫಸ್ಟ್ ಈಗ ನಾವು ಈ ರೇಖಾಂಶವನ್ನು ಆಮೇಲೆ ನೋಡೋಣಂತೆ. ಈಗ ಅಕ್ಷಾಂಶಗಳ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಆಮೇಲೆ ನಾವು ವಿಚಾರವನ್ನು ಮಾಡೋಣ. ಓಕೆ, ಇಲ್ಲಿ ನೋಡಿ, ರೇಖಾಂಶಗಳಲ್ಲಿ ನಾವು ನೋಡ್ತಾ ಹೋದರೆ ಅಕ್ಷಾಂಶಗಳಾಗಲೇ ಹೇಳಿದೆ ನಾನು ಏನಪ್ಪ ಅಂತಂದರೆ, ಅಡ್ಡ ಎಳೆದಿರುವಂತಹ ಬಹುತೇಕ ರೇಖೆಗಳನ್ನು ನಾವು ಅಕ್ಷಾಂಶ ಅಂತೇಳಿ ನಾವು ಕರೀತೇವೆ. ಸೊ ಒಂದು ಈ ಮತ್ತು ಉದ್ದ ಎಳೆದಿರ್ತಕ್ಕಂಥ ರೇಖೆಗಳನ್ನು ನಾವು ರೇಖಾಂಶ ಅಂತೇಳಿ ನಾವು ಕರಿತೇವೆ ಅನ್ನುವಂಥದ್ದು ಕೂಡ ನಾವು ಆಗಲೇ ವಿಚಾರವನ್ನು ಮಾಡ್ಕೋಬೋದಾಗತ್ತೆ. ಒಂದು ನಾರ್ಮಲ್ ಆಗಿ ತಿಳ್ಕೊಳ್ಬೇಕು ಅಂತಂದರೆ. ಸೊ ಇಷ್ಟು ಅಂಶಗಳನ್ನು ನಾವು ಮುಖ್ಯವಾಗಿ ಇಲ್ಲಿ ಗಮನಿಸ್ಬೋದಾಗ್ತದೆ. ಸೊ ಇಲ್ಲಿ ಪ್ರಮುಖ ಅಕ್ಷಾಂಶಗಳನ್ನು ಕುರಿತು ಅಕ್ಷಾಂಶಗಳ ಬಗ್ಗೆ ಭಾಳಷ್ಟು ಮಾಹಿತಿಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಬರ್ತಕ್ಕಂಥ ಪ್ರಮುಖ ಅಕ್ಷಾಂಶಗಳನ್ನು ನಾವೀಗ ನೋಡ್ತಾ ಹೋಗೋಣ. ಈಗ ಕಾಣಿಸ್ತಾ ಇದೆಯಲ್ಲ, ಸೊ ಅಕ್ಷಾಂಶಗಳು ನೋಡ್ತಾ ಹೋಗೋಣ ಮಕ್ಕಳೇ. ರೇಖಾಂಶಗಳ ಬಗ್ಗೆ ಡೀಟೇಲ್ಸ್ ಮುಂದೆ ಮತ್ತೆ ಹೇಳ್ತೀನಿ. ಇವಾಗ ನೋಡಿ, ಅಕ್ಷಾಂಶಗಳು ಯಾವ್ಯಾವ ಇದಾವಪ್ಪ ಸಮಭಾಜಕ ನೋಡಿ. 90 ಡಿಗ್ರಿ ಉತ್ತರ ಅಕ್ಷಾಂಶ, ಉತ್ತರ ಧ್ರುವ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದು. ಆಮೇಲೆ 66.5 ಉತ್ತರ ಅಕ್ಷಾಂಶ, ಆರ್ಕ್ಟಿಕ್ ವೃತ್ತ ಅಂತ ಕರಿತೀವಿ ನಾವು ಇದನ್ನು. ಇದು ಇಲ್ಲಿ ಕಾಣಿಸ್ತಾ ಇದೆ. ಆಮೇಲೆ 23.5 ಉತ್ತರ ಅಕ್ಷಾಂಶ, ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಕರಿತೀವಿ. ಇಲ್ಲಿ ಇದೆಯಲ್ಲ ಅದು ಬಹುತೇಕವಾಗಿದೆ. ಆಮೇಲೆ 0 ಡಿಗ್ರಿ ಅಕ್ಷಾಂಶ ಸಮಭಾಜಕ ವೃತ್ತ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಇಲ್ಲಿ ಕಾಣಿಸ್ತಾ ಇದೆಯಲ್ಲ. ಆಮೇಲೆ ಮತ್ತೆ ಅದೇ ರೀತಿ 23.5 ದಕ್ಷಿಣ ಅಕ್ಷಾಂಶ, ಮಕರ ಸಂಕ್ರಾಂತಿ ವೃತ್ತ ಅಂತ ಕರಿತೀವಿ ನಾವು ಇದನ್ನು. ಆಮೇಲೆ 66.5 ದಕ್ಷಿಣ ಅಕ್ಷಾಂಶ, ಸೇಮ್ ಇಲ್ಲಿ ಹೆಂಗಿರುತ್ತೋ ಅದೇ ರೀತಿ ಇಲ್ಲೇ ಇದು ಪರ್ಸೆಂಟೇಜ್ ಇರುತ್ತೆ, ಆರ್ಕ್ಟಿಕ್ ವೃತ್ತ ಅಂತ ಕರಿತೀವಿ. ಆಮೇಲೆ 90 ಡಿಗ್ರಿ ದಕ್ಷಿಣ ಅಕ್ಷಾಂಶ ಅಥವಾ ದಕ್ಷಿಣ ಧ್ರುವ ಇಲ್ಲಿ ಕೆಳಗಡೆ ಬರ್ತದೆ ಈ ಭಾಗ. ಸೊ ಅರ್ಥ ಆಗ್ತಿದೆಯಲ್ಲ. ಸೊ ಇಷ್ಟು ನಮಗೆ ಪ್ರಮುಖ ಅಕ್ಷಾಂಶಗಳನ್ನು ಮುಖ್ಯವಾಗಿ ಗಮನಿಸ್ಬೋದಾಗ್ತದೆ. ಸೊ ಇವುಗಳನ್ನೇ ಏಕೆ ಪ್ರಮುಖ ಅಕ್ಷಾಂಶಗಳೆಂದು ಕರೆಯಲಾಗಿದೆ ಯೋಚಿಸಿ. ಹಾಗಾದರೆ ಯಾಕೆ ತಿಳ್ಕೊಬೇಕು ಅಂದರೆ ಇಲ್ಲಿ ಮತ್ತು ಈ ಪ್ರಯೋಗಗಳನ್ನು ಮತ್ತೆ ನೋಡಬೇಕಾಗತ್ತೆ. ಸೊ ಬಟ್ ಇಷ್ಟು ನಾವು ಅಕ್ಷಾಂಶಗಳನ್ನು ಪ್ರಮುಖವಾಗಿ ನಾವಿಲ್ಲಿ ಮಾಡಿಕೊಂಡಿದ್ದೇವೆ. ಸೊ ಪ್ರಮುಖ ಅಕ್ಷಾಂಶಗಳನ್ನು ನಾವಿಲ್ಲಿ ಕೆಳಗಿನ ಚಿತ್ರದಲ್ಲಿ ನೋಡಿ, ಸೂರ್ಯನಿಗೆ ಭೂಮಿಯ
ಯಾವ ಭಾಗ ಸಮೀಪದಲ್ಲಿದೆ ಅಂತೇಳಿ ನಾವು ತಿಳ್ಕೊಬೇಕಾಗುತ್ತೆ. ಇಷ್ಟಿರೋ ಮಾಹಿತಿಗಳಲ್ಲಿ ಮುಂದಿನ ಗಮನ